ಹಲೋ ಫ್ರೆಂಡ್ಸ್, ಇವತ್ತು ನೋಡಿ ಕಾಸ್ಟ್ಲಿಯೆಸ್ಟ್ ನೆಟ್ಟಿನ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ ಅಂತ ಎಲ್ಲರಿಗೂ ಪರಿಚಯ ಇರುತ್ತೆ ನೋಡಿ, ಫುಲ್ ಹಣ್ಣಾಗಿದೆ ಇದು. ಸೊ ಈ ಗಿಡ ನೆಟ್ಟು ಒಂದು 2 ವರ್ಷ ಆಗಿರಬೇಕಷ್ಟೆ. ಸೊ ಈ ವರ್ಷ ಫಸ್ಟ್ ಟೈಮು ಇದಕ್ಕೆ ಫುಲ್ ಕಾಯಿ ಬಂದಿದೆ. ಮೇಲೆಲ್ಲ ನೋಡ್ಬೋದು, ಜಸ್ಟ್ ಎಳೆ ಇದೆ, ಇನ್ನೂ ಹೂವಿದೆ. ಇದೊಂದು ತಿಂಗಳ ತನಕ ಈ ಥರ ಹಣ್ಣು ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಇದು ಫುಲ್ ಹಣ್ಣಾಗಿದೆ. ಸೊ ಇವಾಗ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಗೇರನ್ನು. ನಮ್ಮದೊಂದು ಸ್ವಲ್ಪ ಗಿಡ ಇದೆ. ಸೊ ಇದರಲ್ಲಿ ಸುಮಾರು ಒಂದು 1 kg ಅಷ್ಟು ಕಾಯಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಇದೆ, ಯಾವುದಿಷ್ಟು ಬೆಳೆದಿದೆ ಅಂತ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇದು ಕೆಲವೊಂದು ಥರ ಈ ಥರ ಹಾಳಾಗಿದೆ. ಸೊ ಬಿದ್ದೋಯ್ತು. ಸೊ ಇವೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಇದು ಗೋಡಂಬಿ ಏನಂತಂದರೆ ಸಮ್ಮರಲ್ಲಿ ಫುಲ್ ಸೀಸನ್ ಇದಕ್ಕೆ. ಮಳೆಗಾಲದಲ್ಲೆಲ್ಲ ಏನೂ ಕಾಯಿರಲ್ಲ, ಹೂವಿರಲ್ಲ, ಏನೂ ಇರಲ್ಲ. ಚಳಿಗಾಲದಲ್ಲಿ ಹೂ ಬಿಡುತ್ತೆ. ಮತ್ತು ಇವಾಗ ಏಪ್ರಿಲ್ ಮೇಯಲ್ಲಿ ಕಾಯಿಗಳು ಸ್ಟಾರ್ಟ್ ಆಗುತ್ತೆ. ಜೂನ್ ಸ್ಟಾರ್ಟಿಂಗ್ ತನಕನೂ ಕಾಯಿಗಳು ಸಿಗುತ್ತೆ, ಗೇರುಬೀಜ ಎಲ್ಲ ಸಿಗುತ್ತೆ. ಸೊ ನಾರ್ಮಲಿ ಇದನ್ನು ಬಿದ್ದ ಮೇಲೆ ಇದನ್ನು ಹೆಕ್ತಾರೆ. ಬಟ್ ನಾವು ಸ್ವಲ್ಪ ಗಿಡದಲ್ಲಿದ್ದಾಗಲೇ ಕೊಯ್ತೀವಿ, ಯಾಕಂದರೆ ಸ್ವಲ್ಪ ನವಿಲು ಕಾಟ ಮತ್ತು ಕಳ್ಳರ ಕಾಟ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಕೊಯ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಹೆಕ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಬೇಗ ಕೊಯ್ತೀವಿ. ಬಟ್ ಫುಲ್ ಲ್ಯಾಂಡೆಲ್ಲ ಫುಲ್ ಸೆಕ್ಯೂರ್ ಆಗಿದ್ದರೆ ಬಿದ್ದ ಮೇಲೆ ಹೆಕ್ಕಿದ್ರೆ ಜಾಸ್ತಿ ವೇಟ್ ಸಿಗುತ್ತೆ, ಅದು ಬೆಟರ್ ಆ್ಯಕ್ಚುಲಿ. ಸೊ ಇದು ವೆರೈಟಿ ಯಾವುದು ಅಂತ ನನಗೆ ಗೊತ್ತಿಲ್ಲ, ಬಟ್ ಕಾಯಿ ಚೆನ್ನಾಗಿ ಬಂದಿದೆ. ಅದು ಮೊದಲನೇ ವರ್ಷಕ್ಕೆ ಇಷ್ಟು ಕಾಯಿ ಬಂದರೆ ಚೆನ್ನಾಗಿ ಬಂದಿದೆ ಅಂತಲೇ ಅಂದ್ಕೊಬೋದು. ನಿಮ್ಮದು ಗೇರು ಗಿಡ ಹಾಕಿ ಟ್ರೈ ಮಾಡಿ, ಇನ್ಕಮ್ ಚೆನ್ನಾಗಿರುತ್ತೆ. KGಗೆ ನೀವು ಗೋಡಂಬಿ ಪರ್ಚೇಸ್ ಮಾಡೋಕ್ಕೆ ಹೋದರೆ ಎಷ್ಟಿದೆ ಅಂತ ನೀವೇ ಮಾರ್ಕೆಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಒಂದು 4 ಗಿಡ ಇದ್ದರೆ ಸ್ವಲ್ಪ ದೊಡ್ಡ ಮರ ಆದಮೇಲೆ ಆರಾಮಾಗಿ ಒಂದು 8 ರಿಂದ 10 kg ತನಕ ಒಂದು ಮರದಲ್ಲಿ ಸಿಗುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.